ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ. ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಹಿಂದೆ 33ನೇಯ ಪ್ರಶ್ನೆಯನ್ನು ಚರ್ಚಿಸ್ತಾ ಪ್ರಾಣಾಯಾಮದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಏನು ಪ್ರಾಣಾಯಾಮ ಅಂದರೆ? ದೇಹ ಮತ್ತು ಪ್ರಾಣವಾಯುಗಳ ಸಂಯೋಗವೇ ಜೀವನ. ಈ ಪ್ರಾಣವಾಯು ದೇಹದಿಂದ ಹೊರಟು ಹೋಯಿತು ಅಂದರೆ ಅದೇ ಮರಣ. ಬೇರೆ ಮರಣದ ವ್ಯಾಖ್ಯಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಧುನಿಕ ವಿಜ್ಞಾನವೂ ಸಹಿತ ವ್ಯಕ್ತಿ ಮರಣ ಹೊಂದಿದಾಗ ತಕ್ಷಣ ಪರೀಕ್ಷೆ ಮಾಡಿದ್ರೂ ಏನು ಕಮ್ಮಿಯಾಗಿದೆ ದೇಹದಲ್ಲಿ ಗೊತ್ತಾಗೋದಿಲ್ಲ. ಏನು ಮರಣ ಅಂದ್ರೇನು ಅದು ಗೊತ್ತಾಗೋದಿಲ್ಲ. ಹಾರ್ಟ್ ಬೀಟ್ ನಿಂತೋಗಿದೆ ಅದನ್ನೇ ಹೇಳ್ತಾರೆ. ಪ್ರಾಣವಾಯು ಇದ್ದರೆ ಹಾರ್ಟ್ ಬೀಟ್, ಹೃದಯದ ಬಡಿತ. ಪ್ರಾಣವಾಯು ಹೋಯಿತು, ಸ್ತಬ್ಧ ಆಯಿತು. ಹಾಗೆ ಅದಕ್ಕೇ ಈ ವಾಯುವಿನ ಪ್ರಭೇದಗಳಲ್ಲಿ ಮುಖ್ಯವಾಯು, ಮುಖ್ಯ ಪ್ರಾಣ ಅಂತ ಕರೀತಕ್ಕ ಉದ್ದೇಶ ಕೂಡ ಅದೇ ಆಗಿದೆ. ಹಾಗಾಗಿ ಈ ಪ್ರಾಣಾಯಾಮ, ಈ ಗಾಳಿಯನ್ನು, ಪ್ರಾಣವಾಯುವನ್ನು ನಾವು ಸರಿಯಾಗಿ ರೂಢಿಸಿಕೊಂಡಾಗ ಪ್ರಾಣವಾಯುವನ್ನು ಅಥವಾ ಪ್ರಾಣಾಯಾಮವನ್ನು ಆಯುಷ್ಯದ ವೃದ್ಧಿ ಕೂಡ ಅದರ ಮೂಲಕ ನಡೆಯತಕ್ಕಂಥದ್ದು. ಹಾಗಾಗಿ ಈ ಪ್ರಾಣಾಯಾಮವನ್ನು ಮಾಡತಕ್ಕಂಥ ಕ್ರಮ ಹೇಗೆ? ಇದು ಮುಂದಿನ ಪ್ರಶ್ನೆ. ಪ್ರಾಣವಾಯುವನ್ನು ತಡೆದು ನಿಲ್ಲಿಸುವುದೇ ಪ್ರಾಣಾಯಾಮ. ಅಂದರೆ ಉಸಿರಾಡ್ತೀವಿ, ಗಾಳಿಯನ್ನು ಬಿಡ್ತೇವೆ, ಗಾಳಿಯನ್ನು ತಗೊಳ್ತೇವೆ, ಇದು ಉಸಿರಾಟದ ಕ್ರಮ. ಪ್ರಾಣಾಯಾಮ ಅಂತನ್ನುವಾಗ ಸ್ವಲ್ಪ ಒಂದು ವ್ಯತ್ಯಾಸವನ್ನು ಅಥವಾ ವಿವರಣೆಯನ್ನು ನಾವು ತಂದುಕೊಳ್ಳಬೇಕಾಗಿದೆ. ಪ್ರಾಣಾಯಾಮ ಅಂತನ್ನುವಾಗ ಇದು 3 ಪ್ರಕಾರವನ್ನು ಹೊಂದಿರತಕ್ಕಂಥದ್ದು: ಪೂರಕ, ಕುಂಭಕ ಮತ್ತು ರೇಚಕ. ಪೂರಕ ಅಂತಂದರೆ ಆ ಶಬ್ದ ಹೇಳುವಂತೆ ತುಂಬಿಸುವುದು. ಪ್ರಾಣಾಯಾಮವನ್ನು ಅಂದರೆ ಪ್ರಾಣವಾಯುವನ್ನು ತೆಗೆದುಕೊಳ್ಳುವುದು ಪೂರಕ. ನಮ್ಮ ದೇಹದ ಒಳಗೆ ಮೂಗಿನ ಒಂದು ಹೊರಳೆಯಿಂದ ಪ್ರಾಣವಾಯುವನ್ನು ಒಳಗೆ ತೆಗೆದುಕೊಳ್ಳತಕ್ಕಂಥದ್ದಕ್ಕೆ ಪೂರಕ. ಹಾಗೆಯೇ ಕುಂಭಕ ಅಂತ ಮುಂದಿನ ಹಂತ. ಏನು ಪ್ರಾಣವಾಯುವನ್ನು ತೆಗೆದುಕೊಂಡಿದ್ದೇವೆ ಅದನ್ನು ಮೂಗಿನೊಳಗೆ ಒಳಗೇನೆ ಅದನ್ನು ಎರಡೂ ಹೊರಳೆಯನ್ನು ಗಟ್ಟಿಯಾಗಿ ಹಿಡಿದು ಪ್ರಾಣವಾಯು ಹೊರಗೆ ಹೋಗಲಿಕ್ಕೆ ಬಿಡದೆ ಬಂಧನ ಮಾಡತಕ್ಕಂತಹ ಕ್ರಮವೇ ಕುಂಭಕ. ಸ್ವಲ್ಪ ಹೊತ್ತಾದ ಮೇಲೆ ಆ ಒಳಗೆ ತಗೊಂಡ ವಾಯುವನ್ನು ಇನ್ನೊಂದು ಹೊರಳೆಯಿಂದ ಆ ಹೊರಗೆ ಬಿಡತಕ್ಕಂಥ ಕ್ರಮ, ಅದಕ್ಕೆ ರೇಚಕ ಅಂತ ಹೆಸರು. ಹಾಗಾಗಿ ಪೂರಕ ಅಂದರೆ ಪ್ರಾಣವಾಯುವನ್ನು ತೆಗೆದುಕೊಳ್ಳುವುದು, ಕುಂಭಕ ಅಂತಂದರೆ ಪ್ರಾಣವಾಯುವನ್ನು ಹಿಡಿದಿಟ್ಟುಕೊಳ್ಳುವುದು, ಹಾಗೂ ರೇಚಕ ಅಂತಂದರೆ ಪ್ರಾಣವಾಯುವನ್ನು ಹೊರಗೆ ಬಿಡತಕ್ಕಂಥದ್ದು. ಹೀಗೆ ಪ್ರಾಣಾಯಾಮವನ್ನು ನಿರ್ವಹಿಸಬೇಕಾಗಿದೆ. ಇದು ಪೂರಕ, ಕುಂಭಕ, ರೇಚಕ ಈ ಕ್ರಮದಲ್ಲಿಯೂ ಮಾಡಬಹುದು, ಅಥವಾ ರೇಚಕ, ಪೂರಕ, ಕುಂಭಕ ಈ ಕ್ರಮದಲ್ಲಿಯೂ ಕೂಡ ಪ್ರಾಣಾಯಾಮವನ್ನು ನಿರ್ವಹಿಸಬಹುದಾಗಿದೆ. ಈ ಪ್ರಾಣಾಯಾಮದ ವಿಶೇಷಾಂಶಗಳು ಅಂದರೆ ಲಕ್ಷಣ, ಉದ್ದೇಶ ಹಾಗೂ ಮಹತ್ವಗಳನ್ನು ವಿವರಿಸಿರಿ. ಇದು ಮುಂದಿನ ಪ್ರಶ್ನೆ 34ನೇದು. ಆಗಲೇ ಹೇಳಿದಂತೆಯೇ ಪ್ರಾಣವಾಯು ದೇಹದಲ್ಲಿರುವುದೇ ಜೀವನ. ಅದು ದೇಹದಿಂದ ಶಾಶ್ವತವಾಗಿ ಫಾರೆವರ್ ಹೊರಟು ಹೋಯಿತು, ಅದೇ ಮರಣ. ಜೀವನು ದಿನದಲ್ಲಿ 21,600 ಸಂಖ್ಯೆಯ ಉಸಿರಾಟವನ್ನು ನಡೆಸುತ್ತಾನೆ. ನಮ್ಮ ಆಯುಷ್ಯ ಒಬ್ಬನಿಗೆ ಇಷ್ಟು ಉಸಿರಾಟದ ಲೆಕ್ಕಾಚಾರದಲ್ಲಿ ಆ ಆಯುಷ್ಯ ನಿಗದಿಯಾಗಿದೆ. ಇಷ್ಟು ಉಸಿರಾಟ ಪಡ್ತಾನೆ ಇಷ್ಟು ದಿವಸ ತನ್ನ ಆಯುಷ್ಯದಲ್ಲಿ. ದಿನಕ್ಕೆ 21,600 ನಮ್ಮ ಉಸಿರಾಟದ ಸಂಖ್ಯೆ. ರಾತ್ರಿ ಮಲಗಿರುವಾಗ, ಎಚ್ಚೆತ್ತಿರುವಾಗ ಎಲ್ಲ ಸೇರಿ ಈ ಉಸಿರಾಟದ ಪ್ರಮಾಣವನ್ನು ನಾವು ಬೆಳೆಸಿಕೊಂಡಷ್ಟು, ಹೆಚ್ಚಿಸಿಕೊಂಡಷ್ಟು ಆಯುಷ್ಯ ವೃದ್ಧಿ ಆಗ್ತದೆ. ಈಗ ಭಾಳ ಶ್ರಮದಾಯಕ ಕೆಲಸ ಮಾಡಿದ್ವಿ, ಕಬಡ್ಡಿ ಆಟ ಆಡ್ತೀವಿ. ಕಬಡ್ಡಿ ಆಟ ಆಡುವಾಗ ಉಸಿರು ನಿಲ್ಲಿಸ್ಬೇಕಲ್ಲಿ. ಒಂದೇ ಉಸಿರಿನಲ್ಲಿ
ಯಾವುದೋ ಶಬ್ದವನ್ನು ಹೇಳ್ತಾ ಸ್ವಲ್ಪ ಹೊತ್ತು ಆಡತಕ್ಕಂಥದ್ದು ಕಬಡ್ಡಿ ಆಟ. ಉಸಿರನ್ನು ನಿಲ್ಲಿಸಬೇಕು. ಇದು ಪ್ರಾಣಾಯಾಮದ ಒಂದು ಸೂಚಕ ಕೂಡ ಆಗಿದೆ. ನಮ್ಮ ಭಾರತೀಯ ಆಟ ಇದು. ಪ್ರಾಚೀನ ಪದ್ಧತಿಯಲ್ಲಿ ಈ ವ್ಯವಸ್ಥೆ ಇತ್ತು. ಇವತ್ತೆಲ್ಲ ಕಮ್ಮಿ ಆಗಿರತಕ್ಕದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಪ್ರಾಣಾಯಾಮವನ್ನು ಈ ಮೂಲಕ ಚಿಂತನೆ ನಡೆಸಬೇಕಾದ್ದು. ಹಾಗಾಗಿ ಪ್ರಾಣವಾಯುವನ್ನು ನಾವು ಎಷ್ಟು ಬಂಧಿಸಿಕೊಳ್ತೇವೆ ಅಷ್ಟು ಆ ದೇಹಕ್ಕೆ ದಾರ್ಢ್ಯತೆ ಬರತಕ್ಕಂಥದ್ದು. 21,600 ಸಂಖ್ಯೆಯ ಉಸಿರಾಟ ನಿತ್ಯ ನಾವು ನಡೆಸ್ತೇವೆ. ಈ ಪ್ರಾಣಾಯಾಮದ ಮೂಲಕ ಸ್ವಲ್ಪ ಹೊತ್ತು ಆ ಉಸಿರಾಟವನ್ನು ನಿಲ್ಲಿಸಿಕೊಂಡು ಎಂದರೆ ಅಷ್ಟು ಸಮಯ ನಮ್ಮ ಆಯುಷ್ಯ ಮುಂದಕ್ಕೆ ಹೋಗ್ತದೆ. ಹಾಗಾಗಿ ಋಷಿಗಳು ಸುದೀರ್ಘ ಜೀವನ ಯಾಕೆ ನಡೆಸ್ತಿದ್ರು? ಅದರ ರಹಸ್ಯ ಇದೆ. ಅವರು ನಿತ್ಯ ಪ್ರಾಣಾಯಾಮವನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅದನ್ನು ನಡೆಸಿ ಪ್ರಾಣವಾಯುವನ್ನು ಬಂಧಿಸಿ ನಿಲ್ಲಿಸುವ ಕಾರ್ಯವನ್ನು ಮಾಡ್ತಾಯಿದ್ರು ಅವರು. ಆಗ ಹೇಳಿದಂತೆಯೇ ಶ್ರಮದಾಯ ಕೆಲಸ ಮಾಡಿದಾಗ ಜೋರು ಉಸಿರಾಡಿಬಿಡ್ತೀವಿ. ಒಂದು ನಿಮಿಷದಲ್ಲಿ 4-5 ಸಲನೋ 10 ಸಲನೋ ಆಗ್ಬೋದು, ಬಹಳಷ್ಟು ಶ್ರಮ ಆದಾಗ ಉಸಿರಾಟ. ಅದೇ ಸ್ವಲ್ಪ ಸಮಾಧಾನವಾಗಿ ನಿಂತುಕೊಂಡು ಕಾರ್ಯವನ್ನು ಮಾಡಿದಾಗ, ಪ್ರಾಣವಾಯುವನ್ನು ಬಂಧಿಸಿ ನಿಲ್ಲಿಸಿದಾಗ ಆ ಆಯುಷ್ಯದ ಪ್ರಮಾಣ ಹೆಚ್ಚಾಗತಕ್ಕಂಥದ್ದು. ಪ್ರಾಣಾಯಾಮದ ಲಕ್ಷಣ ಏನು? ಪ್ರಾಣಾಖ್ಯಮನಿಲಂ ವಶ್ಯಂ ಅಭ್ಯಾಸಾತ್ ಕುರುತೆ ತು ಯತ್ ಪ್ರಾಣಾಯಾಮಸ್ಸ ವಿಜ್ಞೇಯ ಸ ಬೀಜೋ ಬೀಜ ಏವ ಚ. ಅಂದರೆ ಮೂಲ ಮಂತ್ರ ಅಥವಾ ಪ್ರಣವದೊಂದಿಗೆ, ಇದರ ವಿವರಣೆ ಮುಂದೆ ಕೂಡ ಬರಲಿಕ್ಕುಂಟು. ಗಾಯತ್ರಿ ಮಂತ್ರನೂ ಆಗ್ಬೋದು, ಅಥವಾ ಪ್ರಣವ ಅಂದರೆ ಓಂಕಾರ ಅದು ಆಗ್ಬೋದು. ಅದರ ಸಹಿತವಾಗಿ ಅಥವಾ ರಹಿತವಾಗಿ ಪ್ರಾಣವಾಯುವನ್ನು ದೇಹದಲ್ಲಿ ನಿಯಂತ್ರಿಸ್ತಕ್ಕಂಥದ್ದು, ವಶೀಕರಿಸ್ತಕ್ಕಂಥದ್ದು, ಹಿಡಿದಿಟ್ಟುಕೊಳ್ಳತಕ್ಕಂಥದ್ದು ಪ್ರಾಣಾಯಾಮವಾಗುತ್ತದೆ. ಪ್ರಾಣಸ್ಯ ಆಯಾಮ ಪ್ರಾಣಾಯಾಮ, ನಿನ್ನೆಯ ಮಾತನ್ನು ನುಡಿದ್ದಾಗಿದೆ. ಪ್ರಾಣವಾಯುವನ್ನು ಬಂಧಿಸುವುದು ಅಂತ ಅದಕ್ಕರ್ಥ. ಈ ಪ್ರಾಣಾಯಾಮದ ಉದ್ದೇಶ ಏನು? ಯಾಕೆ ಮಾಡಬೇಕು? ಯಾರು ಮಾಡಬೇಕು? ಹೇಗೆ ಮಾಡಬೇಕು? ಇವೆಲ್ಲ ಮಾಹಿತಿಯನ್ನು ಪಡ್ಕೊಂಡ್ರೆ ಹೆಚ್ಚು ಪ್ರಾಣಾಯಾಮದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಮಲಾಕುಲಾಸು ನಾಡೀಷು ಮಾರುತೋ ನೈವ ಮಧ್ಯಗಃ ಕಥಂ ಸ್ಯಾದುನ್ಮಿನಿ ಭಾವಃ ಕಾರ್ಯಸಿದ್ಧಿ ಕಥಂ ಭವೇತ್ ಶುದ್ಧಿಮೇತಿ ಯದಾ ಸರ್ವಂ ನಾಡೀಚಕ್ರಂ ಮಲಾಕುಲಂ ತದೈವ ಜಾಯತೆ ಯೋಗಿ ಪ್ರಾಣಸಂಗ್ರಹಣಕ್ಷಮಃ ಪ್ರಾಣಾಯಾಮಂ ತತಃ ಕುರ್ಯಾತ್ ನಿತ್ಯಂ ಸಾತ್ವಿಕಯಾ ಧಿಯಾ ಯಥಾ ಸುಷುಮ್ನನಾಡೀಸ್ಥಾಃ ಮಲಾಶುದ್ಧಿಂ ಪ್ರಯಾಂತಿ ಚ. ದೇಹದೊಳಗಿನ ನಾಡಿಗಳು ಮಲಿನಗೊಂಡಾಗ ಸುಷುಮ್ನ ನಾಡಿಯಲ್ಲಿ ಪ್ರಾಣವಾಯುವಿನ ಸಂಚಾರವು ಸುಗಮವಾಗುವುದಿಲ್ಲ. ಇಡ, ಪಿಂಗಳ, ನಮ್ಮ ದೇಹದ ಎಡಭಾಗದಲ್ಲಿ ಇರತಕ್ಕಂಥ ನಾಡಿ ಹೆಸರು ಇಡ, ಬಲಭಾಗ ನಾಡಿ ಹೆಸರು ಪಿಂಗಲ, ಮಧ್ಯದ ನಾಡಿ ಸುಷುಮ್ನ ನಾಡಿ. ಅದು ಹೊಕ್ಕಳಿಂದ ಹೀಗೆ ಸೀದ ಮೇಲಕ್ಕೆ ಹೃದಯ ಭಾಗ, ಕುತ್ತಿಗೆ, ಹಾಗೆಯೇ ಮೂಗು, ಹಾಗೆಯೇ ತಲೆಯವರೆಗೆ ಹರಿದು ಹೋಗಿದ ನಾಡಿ. ಇದರೊಳಗೆ ಪ್ರಾಣವಾಯು ಸಂಚಾರ ಆಗಬೇಕು. ಎಲ್ಲ ನಾಡಿಗಳ ಒಳಗೆ ಆ ಸಂಚಾರ ಆಗಬೇಕು ಅಂತಾಗಿದ್ದರೆ ನಾಡಿ ಚಕ್ರವನ್ನು ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ಪ್ರಾಣಾಯಾಮದ ಮೂಲಕ ಈ ನಾಡಿ ಚಕ್ರ ಶುದ್ಧವಾಗತಕ್ಕಂಥದ್ದು. ನಿತ್ಯ ಪ್ರಾಣಾಯಾಮ ಮಾಡಿದಾಗ ಈ ನಾಡಿ ಚಕ್ರ ಶುದ್ಧ ಆಗ್ತದೆ. ಮತ್ತೇನಿದರ ಮಹತ್ವ ಅಂತ ನೋಡುವಾಗ ಪ್ರಾಣಾಯಾಮಂ ತತಃ ಕುರ್ಯಾತ್, ಮಂತ್ರ ಪ್ರಾಣಾಯಾಮಂ ವಿನಾ ಮಂತ್ರ ಪೂಜನೆ ನಹಿ ಯೋಗ್ಯತಾ. ಯಾವುದೇ ಕಾರ್ಯವನ್ನು ಮಾಡುವಾಗ ಪ್ರಾಣಾಯಾಮ ಮಾಡಬೇಕು. ಸಂಕಲ್ಪ ಮಾಡಿದ್ವಿ, ಯಾವುದೋ ಒಂದು ಪೂಜೆ, ಜಪ, ಪಾರಾಯಣ, ಮತ್ತೇನು ಮಂತ್ರ ಜಪಿಸುವಾಗಲೂ ಪೂಜೆ ಮಾಡುವಾಗಲೂ ಪ್ರಾಣಾಯಾಮ ಮಾಡದೇ ಇದ್ದರೆ ಮುಂದಿನ ಜಪ ಪೂಜಾದಿ ಕಾರ್ಯಗಳಿಗೆ ಅರ್ಹತೆ ದೊರೆಯುವುದಿಲ್ಲ. ಪ್ರಾಣಾಯಾಮದ ವಿಶೇಷಾಂಶ ಏನೇನು, ಫಲ, ಅದರ ಪ್ರಭೇದಗಳನ್ನು ನೋಡುವಂತಾಗಿದ್ದರೆ ಆಗ ಹೇಳಿದಂತೆಯೇ ಪ್ರಣವ ಸಹಿತ ಅಥವಾ ಪ್ರಣವ ರಹಿತ, ಪೂರಕ ಕುಂಭಕ ರೇಚಕ ಅಥವಾ ರೇಚಕ ಪೂರಕ ಕುಂಭಕ, ಈ ರೀತಿಯಿಂದಲೂ ಕೂಡ ಪ್ರಾಣಾಯಾಮವನ್ನು ನಡೆಸಬಹುದಾಗಿದೆ. ಪ್ರಾಣಾಯಾಮವನ್ನು ಸರಿಯಾಗಿ ತಿಳಿದುಕೊಂಡು ಗುರುಗಳ ಮುಖಾಂತರ ಒಳ್ಳೆಯ ರೀತಿಯ ಆರೋಗ್ಯ ಪಡೆಯಬಹುದಾಗಿದೆ. ಸಕಲ ರೋಗ ಪರಿಹಾರ ಕೂಡ ಆಗ್ತಾಯಿದೆ. ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗಕ್ಷಯೋ ಭವೇತ್.
ಅಯುಕ್ತಾಭ್ಯಾಸಯುಕ್ತೇನ ಸರ್ವರೋಗ ಸಮುದ್ಭವ. ಅಕಸ್ಮಾತ್ ನಾವು ಸರಿಯಾಗಿ ತಿಳಿದುಕೊಂಡು ಮಾಡಲಿಲ್ಲ ಅಂದರೆ ಅದರಿಂದ ಅಪಾಯವೇ ಹೆಚ್ಚಾಗತಕ್ಕಂಥದ್ದು. ಪ್ರಾಣಾಯಾಮದ ಪ್ರಭೇದವನ್ನು ನೋಡುವುದು ಅಂತಾಗಿದ್ದರೆ ಗಾಯತ್ರಿ ಪ್ರಾಣಾಯಾಮ, ಸವ್ಯಾಹೃತಿಂ ಸ ಪ್ರಣವಾಂ ಗಾಯತ್ರೀಂ ಶಿರಸಾ ಸಹ ತ್ರಿಪಠೇದಾಯತ ಪ್ರಾಣಃ ಪ್ರಾಣಾಯಾಮಸ್ಸ ಉಚ್ಯತೆ. ಪ್ರಾಣಾಯಾಮತ್ರಯಂ ಕೃತ್ವಾ ಪ್ರಾಣಾಯಾಮೈಸ್ತ್ರಿಭಿಸ್ತ್ರಿಭಿಃ ಅಹೋರಾತ್ರ ಕೃತಾತ್ ಪಾಪಾತ್ ಮುಚ್ಯತೆ ನಾತ್ರ ಸಂಶಯಃ. ಪ್ರಾಣವಾಯುವನ್ನು ಬಂಧಿಸಿ ಪ್ರಣವ, ವ್ಯಾಹೃತಿ, ಗಾಯತ್ರಿಗಳನ್ನು 3 ಬಾರಿ ಜಪಿಸುವುದು ಗಾಯತ್ರಿ ಪ್ರಾಣಾಯಾಮ. ಓಂಕಾರಕ್ಕೆ ಪ್ರಣವ ಅಂತ ಹೆಸರು. ವ್ಯಾಹೃತಿ ಅಂದರೆ ಭೂಹು ಭುವಃ ಸ್ವಹ, ಇವಕ್ಕೆ ವ್ಯಾಹೃತಿ ಅಂತ ಹೆಸರು. ಗಾಯತ್ರಿ ನಮಗೆಲ್ಲ ಗೊತ್ತಿದ್ದೇ ಇದೆ. ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಇದು ಗಾಯತ್ರಿ. ಹೀಗೆ ಇವು 3 ಕೂಡ 3 ಬಾರಿ ಹೇಳ್ತಕ್ಕಂಥದ್ದೇ ಗಾಯತ್ರಿ ಪ್ರಾಣಾಯಾಮ ಅಂತ ಕರೀತಕ್ಕಂಥದ್ದು. ತ್ರಿಕಾಲ ಸಂಧ್ಯಾ ವಂದನೆ ಅಂತ ಕ್ರಮ. ತ್ರಿಕಾಲದಲ್ಲಿ 3 ಸಲ ಪ್ರತಿನಿತ್ಯ ಇಂತಹ 3 ಪ್ರಾಣಾಯಾಮಗಳನ್ನು ಯಾರು ಮಾಡ್ತಾರೆ ಅವರು ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ಉಸಿರಾಟದ ತೊಂದರೆ, ಹಾರ್ಟ್ ಪ್ರಾಬ್ಲಮ್ಮು ಯಾವುದು ಬರೋದಿಲ್ಲ. ಇದು ಪ್ರಾಣಾಯಾಮದ ರಹಸ್ಯ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಇಂಥ ಪ್ರಾಣಾಯಾಮವನ್ನು ನಿತ್ಯ ಮಾಡಿದಾಗ ನಮ್ಮ ದೇಹ ಮತ್ತು ಹೃದಯ, ನಾಡಿ ಚಕ್ರ ಎಲ್ಲವೂ ಶುದ್ಧವಾಗ್ತದೆ. ಪ್ರಾಣಾಯಾಮದ ಮೂಲಕ ಮನಃಶುದ್ಧಿಗೆ ಒಂದು ಒಳ್ಳೆಯ ಹಿನ್ನೆಲೆ ಇದರಿಂದ ದೊರೆಯುತ್ತದೆ. ಹಾಗಾಗಿ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆ ಏನು 31ನೇ ಪ್ರಶ್ನೆಯಲ್ಲಿತ್ತು, ಆಸನ ಜಯದ ನಂತರ ಮುಂದಿನ ಜಯ ಏನು? ಶ್ವಾಸ ಜಯ. ಈ ಶ್ವಾಸವನ್ನು ಹಿಡಿದಿರತಕ್ಕಂಥದ್ದು, ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅಂತನ್ನುವಾಗ ಪ್ರಾಣಾಯಾಮದ ಮೂಲಕ ಆಸನ ಜಯ, ಆಮೇಲೆ ಶ್ವಾಸ ಜಯ, ಅದು ಪ್ರಾಣಾಯಾಮದ ಮೂಲಕ ಆಗತಕ್ಕಂಥದ್ದು. ಇವತ್ತಿಗೆ ಪಾಠವನ್ನು ಮುಗಿಸಬಹುದು ಅಂತ ಅನಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.